ಎಲ್ಲೋ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಇದು ಬಂದು ನಮ್ಮಮ್ಮ ಚಿಕ್ಕದ್ರಲ್ಲಿ ನಾವಿದ್ದಾಗ ನಾಗರಬ್ಬ ಅಂತ ಮಾಡೋರು. ಆ್ಯಕ್ಚುಲಿ ಡಿಸೆಂಬರ್ ಟೈಮಲ್ಲಿ ಅವಾಗ ಮಾಡ್ತಾ ಇದ್ದಿದ್ದು ಎಲ್ಲ ಇದನ್ನ ತಂಬಿಟ್ಟು ಅಂತ ಮಾಡ್ತಾರೆ, ಮತ್ತು ಪಾಕ ತೆಗೆದು ಮಾಡ್ತಾರೆ. ಅವಾಗೆಲ್ಲ ನಮ್ಮಮ್ಮ ಪಾಕ ತೆಗೆದೇ ಮಾಡ್ತಾಯಿದ್ರು. ನಾನು ಅದನ್ನು ಹೇಗೆ ಬರುತ್ತೆ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಅವಾಗಿನ ಟೇಸ್ಟ್ ಇಲ್ಲ ಅಂದರೆ ಇವಾಗಿನ ತಕ್ಕನಾಗಿ ಟೇಸ್ಟ್ ಅಂತೂ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಏನೇನು ಹಾಕಿದ್ದೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಬೌಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಒಂದು 3/4 kg ಅಷ್ಟು ಅಕ್ಕಿ ತೊಗೊಂಡಿರೋದು ಅಷ್ಟೇ. ಅದಕ್ಕೆ ನಾನು ಕಡಲೆ ಬೀಜ, ಗಸಗಸೆ, ಏಲಕ್ಕಿ ತೊಗೊಂಡಿರೋದು. ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಇದನ್ನು 1 ಕಪ್ಪು, ಅದು ಆಲ್ಮೋಸ್ಟ್ ಒಂದು 3/4 ಕಪ್ ತೊಗೊಂಡಿದ್ದೀನಿ ಕಡಲೆನ. ಇನ್ನು ಗಸಗಸೆ ಬಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 10ರಿಂದ 12 ಏಲಕ್ಕಿ ತೊಗೊಂಡಿರೋದು. ಇದ್ರ ಜೊತೆ ಮೇಯ್ನ್ ಬೇಕಾಗಿರೋದು ಬೆಲ್ಲ ಬಂದು ನಾನು ಪಾಕ ತೆಗಿಯಲ್ಲ, ಹಾಗೆ ಸಣ್ಣದಾಗೆಲ್ಲ ಜಜ್ಜಿ ಪೌಡ್ರ್ ಮಾಡಿ ಇಟ್ಕೋತೀನಿ. ಏಕೆಂದರೆ ನಮಗೆ ಅವಾಗಿಂದ ಚಿಕ್ಕದ್ರಿಂದನೂ ಅಷ್ಟೇ ಪಾಕ ತೆಗೆದು ಮಾಡಿ ಅಭ್ಯಾಸ ಇಲ್ಲ, ಬರೀ ಎಲ್ಲ ಹಾಗೆ ಜಜ್ಜಿ ಇಟ್ಕೊಳ್ಳೋದಷ್ಟೇ. ಮತ್ತು ಅದನ್ನು ಬಂದು ನಾನು ಇವಾಗ ದೊಡ್ಡ ಕಪ್ಪಲ್ಲೇ 1 ಕಪ್ ತೊಗೊಂಡಿದ್ದೀನಿ. ಮೊದಲಿಗೆ ಕಡಲೆ ಬೀಜನ ನಾನು ಹುರ್ಕೋತೀನಿ. ಹುರ್ಕೊಂಡು ಆ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಲಾಸ್ಟಿಗೆ ಅದೇ ಪಾತ್ರೆಗೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಗಸಗಸೆನ. ಅದ್ರ ಜೊತೆ ಎಳ್ಳು ಕೂಡ ಹಾಕ್ತಾರೆ, ಬಿಳಿ ಎಳ್ಳು ಹಾಕ್ತಾರೆ, ಇಲ್ಲ ಕಪ್ಪು ಎಳ್ಳು ಹಾಕ್ತಾರೆ. ಬಟ್ ನಾನು ಎಳ್ಳೇನು ಹಾಕ್ತಾ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟು. ಬಟ್ ಎಳ್ಳು ಹಾಕಿದ್ರೂ ಚೆನ್ನಾಗಿರುತ್ತೆ. ನನಗೇನೋ ಮನೇಲಿ ಬೇಡ ಅಂದರೆ ಅದಕ್ಕೋಸ್ಕರ ನಾನು ಎಳ್ಳು ಒಂದು ಸ್ಕಿಪ್ ಮಾಡಿದ್ದೀನಿ. ಇವಾಗ ಇದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಮೊದಲಿಗೆ ನಾನು ಕಡಲೆ ಬೀಜ ಎಲ್ಲ ಹುರ್ಕೋತೀನಿ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡೋದೆಲ್ಲ ಹೇಗೆ ಅಂತ ತೋರಿಸ್ತೀನಿ. ಪಾತ್ರೆ ಬಿಸಿಯಾಗಿದೆ. ಮೊದಲಿಗೆ ನಾನು ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ತುಂಬ ಕಪ್ಪಾಗೋ ಥರ ಫ್ರೈ ಮಾಡಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು. ಯಾರ್ಯಾರು ನನ್ನ ವೀಡಿಯೋ ಎಲ್ಲ ನೋಡ್ತಿದ್ದೀರೋ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ. ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಹೀಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇವತ್ತು ವಾಯ್ಸ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ, ಯಾಕೆಂದರೆ ತುಂಬಾ ತಲೆನೋವಿತ್ತು ನನಗೆ. ಅದಕ್ಕೋಸ್ಕರ ಮತ್ತೆ ಕೋಲ್ಡ್ ಸ್ವಲ್ಪ ಆಗಿದೆ, ಬೇಡ ಅಂದ್ಕೊಂಡೆ. ಬಟ್ ಬಿಡಂಗೆ ಒಂದಿನ ಏನಾದರೂ ಮಿಸ್ ಆದ್ರೂ ನಾನು 1 ವೀಕ್ ಮಾಡಿದ್ದೆಲ್ಲ ವೇಸ್ಟ್ ಅನ್ನೋ ಥರ ಆಗೋಗುತ್ತೆ. ತುಂಬಾ ತಲೆನೋವು, ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಬಟ್ ಕೊಟ್ಬಿಡೋಣ ಬೇಗ ಅಂತ. ಅದು ಹೇಗೆ ಬಂದಿದೆಯೋ ವಾಯ್ಸ್ ಎಲ್ಲ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅಕ್ಕಿನ ನಾನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಅದನ್ನು ಹೇಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿವಾಗ 1 ಅವರ್ ನೆನೆಸಿಟ್ಟಿರೋದಷ್ಟೇ. ಅದು ನೀರು ಚೆನ್ನಾಗಿ ಎಲ್ಲ ಇರಬಾರ್ದು ಅನ್ನೋದಕ್ಕೋಸ್ಕರ 1 ಅವರ್ ಹಾಗೆ ನಾನು ಈ ಪಾತ್ರೆಗೆ ಹಾಕಿ ಬಿಟ್ಟಿದ್ದೆ. ಮತ್ತು ಈ ಅಕ್ಕಿನ ತುಂಬ ಒಣಗಿಸ್ಬಾರ್ದು. ಪೌಡ್ರು ಡ್ರೈ ಥರ ಆದರೆ ಚೆನ್ನಾಗಿ ಬರಲ್ಲ. ಹಸಿನೇ ಇರಬೇಕು ಪೌಡ್ರು ನಾವು ಮಾಡಬೇಕಾದ್ರೆ. ಮಾಮೂಲಿ ನಾವು ಅಕ್ಕಿನ ಹೇಗೆ ಪೌಡ್ರ್ ಮಾಡ್ಕೊತೀವಿ ಅದೇ ರೀತಿ ಮಾಡಬೇಕು. ಬಟ್ ಹಸಿಯಾಗೇ ಇರಬೇಕು ಅಕ್ಕಿ. ತುಂಬಾ ಒಣಗಿದ್ರೆ ಅಕ್ಕಿ ನಾವು ಪೌಡ್ರ್ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ಚೆನ್ನಾಗಿ ಬರಲ್ಲ. ನಾನು ಮನೇಲಿರೋ ಮಿಕ್ಸಿಗೆ ಹಾಕ್ಕೊಂಡಿದ್ದೆ, ಯಾಕೆಂದರೆ ಆಲ್ಮೋಸ್ಟ್ ಅಕ್ಕಿ ಹಾಕಿದ್ದೆ ನಾನು 1/4 kg ಕಡಿಮೆನೇ ಮಾಡಿದ್ದು ನಾನು. ನೋಡಿ ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಜರಡಿ ಮಾಡ್ಕೋಬೇಕು, ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಜರಡಿ ಮಾಡಿ ಅದು ಯಾವ ಥರ ಬರಬೇಕು ಅಂದರೂ ತುಂಬಾ ನಾಮ ಬರುತ್ತಲ್ಲ ಅಷ್ಟು ನೈಸಾಗಿರಬೇಕು. ಅದೇನಪ್ಪ ಅಂದರೆ ಅವಾಗೆಲ್ಲ ನಮ್ಮಮ್ಮ ಮಾಡಬೇಕಾದ್ರೆ ನಮ್ಮಿಗೆ ನೆನಪಿರೋ ಅಷ್ಟು ಏನಂದರೆ, ಅವಾಗೆಲ್ಲ ನಮ್ಮಮ್ಮ 1K ಅಂತ ಬರೋದು, ಅದರಲ್ಲೇ ಪುಡಿ ಮಾಡಿ ಈ ರೀತಿ ಜರಡಿ ಮಾಡಿ ಮಾಡ್ತಾಯಿದ್ದಿದ್ದು. ಅವಾಗೆಲ್ಲ ನಾವು ಇಷ್ಟಿಷ್ಟು ಮಾಡೋದಕ್ಕೆ ಅದು ಏನೋ ರಿಸ್ಕ್ ಅಂತ ಅನ್ನೋ ರೀತಿ ಮಾಡ್ತೀವಿ. ಅವಾಗೆಲ್ಲ ಬರೀ ಅವ್ರು ಕಲ್ಲಲ್ಲೇ ಮಾಡ್ತಿದ್ವಿ, ತುಂಬ ಚೆನ್ನಾಗಿ ಬರೋದು. ಅವಾಗಿನ ಟೇಸ್ಟ್ ಇವಾಗ ಬರಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಹೇಗೆ ಮಾಡ್ಬೋದು ಪಾಕ ತೆಗೆದಲ್ಲೇ ಅನ್ನೋದಕ್ಕೋಸ್ಕರ ತೋರಿಸೋಣ ಅಂತ ಮಾಡಿದೆ. ಪಾಕ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕಿಂತ ಈ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ಟೀಲ್ ಇದ್ರಲ್ಲಿ ಜರಡಿ ಮಾಡ್ತಿದ್ದೆ, ಅದರಲ್ಲಿ ನೀಟಾಗಿ ಬರಲಿಲ್ಲ. ಆಮೇಲೆ ನಾನು ಪ್ಲಾಸ್ಟಿಕ್ಕಿಂದೇ ತೊಗೊಂಡೆ ಮಾಮೂಲಿ. ಬಟ್ ಜರಡಿ ಮಾಡೋದು ಏನಕ್ಕೆ ಅಂದರೆ ಅದು ಬಂದು ತುಂಬ ಅಂದರೆ ತುಂಬ ನೈಸಾಗಿರಬೇಕು ಹಿಟ್ಟು. ಮತ್ತು ಹಿಟ್ಟನ್ನ ನಾವು ಏನಿದ್ರೂ ಬೇಗ ಅದು ತಣ್ಣಗಾಕಿ ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಎಲ್ಲ ಒಂದು ಜಾಗಕ್ಕೆ ಹಾಕಿ ಪ್ಲೇಟ್ ಮುಚ್ಚಬೇಕು. ಏಕೆಂದರೆ ನಾನು 2-3 ಸರಿ ನಾನು ಪೌಡ್ರ್ ಮಾಡ್ಕೊಂಡಿದ್ದು, ಜರಡಿ ಮಾಡಿದ್ದು, ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಮಾಡಿ ನೀಟಾಗಿ ಮುಚ್ಚಿಟ್ಟಿದ್ದೆ ಬೇರೆ ಪಾತ್ರೆಗೆ ನಾನು ಅದನ್ನು. ಈಗ ಇದನ್ನು ಮುಚ್ಚಿಟ್ಟಿದ್ಮೇಲೆ ಮೇಯ್ನ್ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು, ಕೊಬ್ಬರಿನ ಈ ರೀತಿ ಮೇಲ್ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೋತೀನಿ. ಕಂಪಲ್ಸರಿ ಕೊಬ್ಬರಿ ಹಾಕಲೇಬೇಕು, ಹಾಕಲಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಕೊಬ್ಬರಿ, ಏಕೆಂದರೆ ಇದಕ್ಕೆ ಮೇಯ್ನ್ ಕೊಬ್ಬರಿನೇ ಇರೋದು. ಇವಾಗ ನಾನು ಇದಕ್ಕೆ ಹುರಿದಿರೋ ಗಸಗಸೆ ಮತ್ತು ಬೆಲ್ಲ ಪೌಡ್ರು, ಒಂದು 3/4 kg ಅಕ್ಕಿಗೆ ಒಂದು 2 ಉಂಡೆ ಬೆಲ್ಲ ಬರುತ್ತಲ್ಲ, ಆ ಉಂಡೆ ಬೆಲ್ಲ ತೊಗೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರೋದು, ಸಣ್ಣದಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಎಲ್ಲ ಮಿಕ್ಸ್ ಏನೇನು ತೋರಿಸಿದ್ದೆ ನಾನು ಅದು ಮಿಕ್ಸ್ ಎಲ್ಲ ಹಾಕೋತಾ ಇದ್ದೀನಿ ನಾನು. ಇವಾಗ ಕಡಲೆ ಬೀಜ, ಗಸಗಸೆ, ಬೆಲ್ಲ ಪೌಡ್ರು, ಏಲಕ್ಕಿ
ಎಲ್ಲನೂ ಹಾಕ್ಕೊಂಡು ಇದು ಹಾಕಿದ ಮೇಲೂ ಅಷ್ಟೇ ತುಂಬ ಹೊತ್ತು ಬಿಡಬಾರ್ದು. ಏಕೆಂದರೆ ನಾವು ಎಷ್ಟು ಬೇಗ ಟೈಮ್ ಸೇವ್ ಮಾಡಿ ಅದನ್ನು ಉಂಡೆ ಮಾಡ್ತೀವೋ ಅಷ್ಟು ಬೇಗನೆ ಒಳ್ಳೆಯದು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆಲ್ರೆಡಿ ಆಗಿದೆ. ಮಿಕ್ಸ್ ಮಾಡಬೇಕಾದ್ರೇ ಒಂಥರ ಘಮ ಘಮ ಬರ್ತಾಯಿತ್ತು ತುಂಬಾ. ಆದರೂ ನಮ್ಮ ಅಮ್ಮ ಅವರು ಮಾಡೋ ಟೈಮಲ್ಲಿ ಬಂದು ಹೇಗೆ ಅಂದರೆ ಅದೇ ಬೇರೆ ಥರ ಮಾಡ್ತಾಯಿದ್ರು. ಆ ರೀತಿ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವಾಗಿನ ಇದಕ್ಕೆ ಕಾಲಕ್ಕೆ ತಕ್ಕನಾಗಿ ಬಂದಿದೆ ಅದು. ಕೊಬ್ಬರಿ ಆ ರೀತಿ ಮೇಲ್ಗಡೆದೆಲ್ಲ ತೆಗೆದಿದ್ದೀನಿ. ತೆಗೆದು ಮಾತ್ರ ನಾನು ಕಟ್ ಮಾಡಿ ಹಾಕಿರೋ. ಸಿಪ್ಪೆ ಹಾಕಿದರೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ತೆಗೆದಿದ್ದೀನಿ. ಫೈನಲಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿರೋದು ನಾನು. ಪೂಜೆ ಅದು ಇದು ಅಂತ ಅಲ್ಲ, ಸುಮ್ಮನೆ ಮನೇಲಿ ತಿನ್ನೋದಕ್ಕೋಸ್ಕರ ಬೇಕು ಅಂದರು ಅದಕ್ಕೋಸ್ಕರ ಮಾಡಿದೆ. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.